ಹಾರುಗೇರಿ ಪಟ್ಟಣದ ಏಕಲವ್ಯ ಪೆಟ್ರೋಲಿಯಂ ಇಂಡಿಯನ್ ಆಯಿಲ್ ಡೀಲರ್ಸ್ ಉದ್ಘಾಟನೆ ಸಮಾರಂಭ. ಪಟ್ಟಣದ ಇಟ್ಕಲ್ ಸಂಪರ್ಕಿಸುವ ರಸ್ತೆಯ ಪಟ್ಟಣದಲ್ಲಿ ರಾಮಣ್ಣ ಗಸ್ತಿಯವರ ಮಾಲೀಕತ್ವದ ಇಂಡಿಯನ್ ಆಯಿಲ್ ಡೀಲರ್ಸ್ ವತಿಯಿಂದ ನೂತನ ಏಕಲವ್ಯ ಪೆಟ್ರೋಲಿಯಂನ ಉದ್ಘಾಟನಾ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಉದ್ಘಾಟನಾ ಕಾರ್ಯಕ್ರಮ ಸಾನ್ನಿಧ್ಯವನ್ನು ಸುಕ್ಷೇತ್ರ ಕಕ್ಮಾರಿ ಮಠದ ಸದ್ಗುರು ಅಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮಿಗಳು ರಿಬ್ಬನ್ ಕತ್ತರಿಸುವ ಮೂಲಕ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಡಿಎಸ್ ನಾಯ್ಕ್, ಚಿನ್ನಪ್ಪ ಆಸ್ಕಿ, ಎನ್ಎಸ್ ಚೌಗ್ಲಾ, ವಿಠಲ್ ಬಂತಿ, ಮಾನಿಂಗ್ ಸಾಯನೌರ್, ಶಿವ ಪಾಟೀಲ್, ರಮೇಶ್ ಸಿಂದಗಿ, ರಾವಸಾಬ್ ಐಹೊಳೆ, ಬಿಂಸಿ ಹುಲಗುನಿ, ದಸ್ತಗಿರಿ ಕಾಗವಾಡೆ, ಸಿಪಿಐ ರತ್ನಕುಮಾರ್ ಜಿರ್ಗಾಳೆ, ಪಿಎಸ್ಐ ಮಾಳಪ್ಪ ಪೂಜಾರಿ, ಅಗ್ನಿ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್, ರಾಜ್ಯ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕರ್ತರು ಹಾಗೂ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ರಾಮಣ್ಣ ಗಸ್ತಿ, ರವಿ ಗಸ್ತಿ, ಪ್ರಮೋದ್ ಗಸ್ತಿ ಮತ್ತು ಪಟ್ಟಣದ ಗಣ್ಯಮಾನ್ಯರು ಗಸ್ತಿ ಬಂದವರು ಉಪಸ್ಥಿತರಿದ್ದರು. ವರದಿಗಾರರು ಹನುಮಂತ ಸನ್ನಿಕಿನವರು, ಕೆ ಪವರ್ ನ್ಯೂಸ್, ರಾಯಬಾಗ್. ಫೋಟೋ ಭಾರತೀಯ ಸಂಸ್ಕಾರದಂತೆ ಇವತ್ತು ನಮ್ಮ ನಾಡಿನ ವರ್ಷದ ಆರಂಭ ಯುಗಾದಿ ಶುದ್ಧ ಪ್ರತಿಪದೆ. ಮೊದಲಿಗೆ ನಾಡಿನ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ರಾಯಬಾಗ್ ತಾಲೂಕಿನ ಇಟ್ಕಲ್ ಗ್ರಾಮದ ಹತ್ತಿರ ಇರುವಂತಹ ಈ ಹಾರುಗೇರಿ ಗ್ರಾಮದ ಆರ್ಎಂ ಗಸ್ತಿಯವರ ನೇತೃತ್ವದಲ್ಲಿ ಈಗಾಗಲೇ ಈ ಭಾಗದಲ್ಲಿ ದೈಹಿಕ ಶಿಕ್ಷಣ ಮತ್ತು ವಿಜ್ಞಾನ ಶಿಕ್ಷಣ ಅಂತಕ್ಕಂಥ ಏಕಲವ್ಯ ವಿಜ್ಞಾನ ಶಾಲೆಯನ್ನು ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಅನೇಕ ಬಡ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಅದು ವರ್ಣನಾತೀತವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾನು ಹಲವಾರು ಬಾರಿ ಆ ಕಾಲೇಜಿಗೆ ಭೇಟಿ ಕೊಟ್ಟಿದ್ದೀನಿ, ಅಲ್ಲಿನ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಎಲ್ಲವನ್ನು ನೋಡಿದ್ದೀನಿ. ಇವತ್ತು ಇಂದು ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತರಾಗಿರ್ತಕ್ಕಂಥ ಶಿವನಗೌಡ ಪಾಟೀಲ್ರು ಹಾಗೂ ನಮ್ಮ ನಾಯಕರು, ನಮ್ಮ ಸಾಯಣ್ಣವ್ರ ಸಾಹೇಬರು ಆಗಲಿ ಮತ್ತು ನಮ್ಮ ಭಕ್ತಿ ಸರ್ ಆಗಲಿ ಮತ್ತು ಚೌಗ್ಲಾ ಅವರು ಮತ್ತು ನಮ್ಮ ಔರಾದಿಯ ಪರಮ ಪೂಜ್ಯರು ಮಲ್ಲಿಕಾರ್ಜುನ ಮಹಾರಾಜರು ಮತ್ತು ನಮ್ಮ ಶಿವಗುಣಸಿ ಭೀಮಣ್ಣ ಶಾಸ್ತ್ರಿಗಳು, ನಮ್ಮ ಕೊಟ್ಟಲಿಗೆಯ ಸಿದ್ದಾರೂಢ ಮಠದ ನಮ್ಮ ಸರು ಎಲ್ಲರೂ ಆಗಮಿಸಿರ್ತಕ್ಕಂಥದ್ದು. ಇವತ್ತೆಲ್ಲ ಶರಣರು ಸಂತರು ಎಲ್ಲ ತಾವೆಲ್ಲ ಆಗಮಿಸಿದಿರಿ. ನಮ್ಮ ಗಸ್ತಿಯವರು ಇನ್ನೊಂದು ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದಾರೆ, ಏಕಲವ್ಯ ಪೆಟ್ರೋಲ್ ಪಂಪ್ ಅಂತಕ್ಕಂಥದ್ದು. ಇವನಿದ್ರೆ ಬಹುಶಃ ಮಹಾಭಾರತ, ಭಗವದ್ಗೀತೆ, ರಾಮಾಯಣ ಇವೆಲ್ಲ ಭಾಳ ಜನರಿಗೆ ಕಡಿಮೆ ಗೊತ್ತಿರ್ಬೋದು. ಆದರೆ ಏಕಲವ್ಯನ ಕಥೆ ದನ ಕಾಯಿ ಹುಡುಗರು ನಡ್ಕೊಂಡು ಬ್ರಹ್ಮಜ್ಞಾನಿಗಳವರೆಗೂ ಗೊತ್ತಿರುವಂಥ ಇತಿಹಾಸ ಇರುವಂಥದ್ದು ಏಕಲವ್ಯನಿಗೆ. ಅಂಥ ಹೆಸರನ್ನು ಇಟ್ಟಿರುವಂಥದ್ದು ನಾನು ಭಾಳ ಸಲ ರೋಡ್ನಲ್ಲಿ ನೋಡ್ತಿದ್ದೆ. ಏಕಲವ್ಯ ಅಂದ ತಕ್ಷಣ ನನಗೆ ಭಾಳ ಸಂತೋಷ ಆಗ್ತಿತ್ತು ಆ ಬೋರ್ಡ್ ನೋಡಿದಾಗ. ಮುಂದೊಂದು ದಿನಕ್ಕೆ ಇದು ನಮ್ಮದೇ ಶಾಲೆ ಆಯ್ತಲ್ಲ, ಇದು ನನಗೆ ಭಾಳ ಸಂತೋಷ ತಂದಿರುವಂಥದ್ದು. ಇಲ್ಲಿ ಈ ಭಾಗದ ರೈತರಿಗೆ ಇವತ್ತ ಎಂಥ ದಿನಗಳು ಬಂದವಪ್ಪ ಅಂದ್ರೆ ನೀವು ನೋಡ್ತಾ ಇದ್ದೀರಿ, ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ರಾಸಾಯನಿಕ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಾಡಿಗಳಿಗೂ ಮಿಶ್ರಣವಾಗಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಕೊಡ್ತಕ್ಕಂಥದ್ದೇನು ಅಸದಳು ಅಲ್ಲ. ಆದ್ರೂ ನಮ್ಮ ಗಸ್ತಿಯವರು ಏನದಾರ ಅತ್ಯಂತ ಶರಣರದಾರ, ಸಂತರದಾರ ಮತ್ತು ಮಹರ್ಷಿ ವಾಲ್ಮೀಕಿ ವಂಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅದಾರ. ಅವರು ಈ ಭಾಗದ ರೈತರಿಗೆ, ಜನರಿಗೆ ಒಂದು ಈ ಉದ್ಯೋಗ ಕೊಡುವುದನ್ನು ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂಥ ಡೀಸೆಲ್ ಪೆಟ್ರೋಲ್ಗಳನ್ನು ನೀಡೋದ್ರ ಜೊತೆಗೆ ಈ ಭಾಗದಲ್ಲಿ ಈ ಉದ್ಯೋಗ ಬಹಳಷ್ಟು ಯಶಸ್ವಿ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ. ಅವರು ಇಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಉದ್ಯೋಗಗಳಲ್ಲಿ ನಮ್ಮ
ಸನ್ಮಾನ್ಯ ಬೆಳಗಾವಿ ಜಿಲ್ಲೆಯ ಹಾಗೂ PWD ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರ ಒಟ್ಟಿನಲ್ಲಿ ನಮ್ಮ ಜಾರಕಿಹೊಳಿ ಮನೆತನದ ಕೃಪಾಶೀರ್ವಾದದಿಂದ ಇಷ್ಟು ಎತ್ತರಕ್ಕೆ ಅವರು ಬೆಳೆದಾರ. ಇನ್ನೂ ನಮ್ಮ ಮಠದ ಆಶೀರ್ವಾದ ಜೊತೆಗೆ ಜಾರಕಿಹೊಳಿ ಮನೆತನದ ಕೃಪೆಯಿಂದ ಅವರು ಎತ್ತರಕ್ಕೆ ಬೆಳೀಲಿ. ಸಮಾಜದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ರಾಮಣ್ಣ ಗಸ್ತಿ ಅವರು ಅದಾರ ಅಂತಕ್ಕಂಥದ್ದು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅವರ ಸೇವೆ ಈ ಸಮಾಜಕ್ಕೆ ಭಾಳ ಅವಶ್ಯಕತೆ ಅದ. ಅವರು ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡೋದ್ರ ಜೊತೆಯಲ್ಲಿ ಸಮಾಜದಲ್ಲಿ ಗುರುತಿಸುವಂಥ ವ್ಯಕ್ತಿಗಳಾಗಬೇಕು. ಅವರು ನಂತರದಲ್ಲಿನೂ ಅವರು ಕೀರ್ತಿ ರೂಪವಾಗಿ ನಾಡಿನಲ್ಲಿ ಉಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಅವರು ಕೊಡಲಿ ಅಂತ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದಾರೆ.